ಮತ್ತೆ ಏನಿಲ್ಲ ಅಂದ್ಯಾ ಮತ್ತೆ ಹಿಟ್ಟೈತಿ ಎಣ್ಣೆ ಐತಿ ಒಲ್ಲಿ ಬಚ್ಚಿ ಆ ಮೆಣಸಿನ್ಕಾಯಿ ಯಾಕೆ ಕೊಡಲ್ಲ. ಹೋಮ್ ಮಿನಿಸ್ಟರ್ ಇದ್ದೆ, ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ನನಗೆ ಒಂದೇ ಒಂದು ಹೆಲ್ಪ್ ಆಗಬೇಕು. ಏನು ಹೇಳ್ರಿ? ಒಂದೇ ಒಂದು ಹೆಲ್ಪ್ ಕೊಡ್ತೀರಾ? ಹಾಂ ಹಾಂ ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಣ್ಣ, ಅದಕ್ಕೆ ಇದ್ರದ್ದು ಏನು ಮಹತ್ವ ಅಂತಂದು ಕೇಳಕ್ಕೆ ನಿಮಗೆ ಮಾಡಿದೆ. ಹೆಂಗ್ ಗೊತ್ತೇಣ, ಹ್ಞೂ ಸತ್ಯ, ನಿಷ್ಠೆ, ನ್ಯಾಯ, ಧರ್ಮ ಹೌದಣ್ಣ ಏನೈತಲ್ಲ ಹ್ಞೂ ಅಣ್ಣ. ಅದನ್ನ ಜನರಿಗೆ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಶೇಷ ಅಂದರೆ ದಾವಣಗೆರೆಯಿಂದ ಒಂದು 30 ಕಿಲೋಮೀಟರ್ಸ್ ದೂರದಲ್ಲಿ ತರಳುಬಾಳು ಹುಣ್ಣಿಮೆ ಉತ್ಸವ ನಡೀತಿದೆ 2025. ಇದು ಪ್ರಧಾನ ಮೋದಿಗೂ ಸಹ ಗೊತ್ತು ಈ ತರಳುಬಾಳು ಹುಣ್ಣಿಮೆ ಎಷ್ಟು ಫೇಮಸ್ ಇದೆ, ಇದು ಯಾವ ಥರ ಇದೆ ಅಂತಂದು ಎಲ್ಲರಿಗೂ ಗೊತ್ತು. ಸೊ ನನಗೆ ಎಷ್ಟಾಗುತ್ತೋ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫೈನಲ್ ಡೇ, 4ಕ್ಕೆ ಸ್ಟಾರ್ಟ್ ಆಗಿತ್ತು, ಇವತ್ತು ಎಂಡ್ ಆಗಿದೆ. ಸೊ ಇವತ್ತು ಹೋಗಿ ಯಾರ್ಯಾರು ಹೋಗ್ತಿದ್ದೀವಿ, ಏನೇನು ಮಾಡ್ತೀವಿ, ಏನೇನು ತೋರ್ಸೋಕ್ಕಾಗುತ್ತೋ, ತರಳುಬಾಳು ಹುಣ್ಣಿಮೆಗೆ ಏನೇನು ವಿಶಿಷ್ಟತೆ ಇದೆ ಹೇಳೋಕ್ಕಾಗುತ್ತೋ, ತೋರ್ಸೋಕ್ಕಾಗುತ್ತೋ ತೋರಿಸ್ತೀನಿ. ವೀಡಿಯೋನ ಕೊನೆವರೆಗೂ ಎಂಡ್ ಮಾಡಿದ್ರೆ ನೋಡಿ. ಯಾರೇ ನೀವು ನಮ್ಮ ಚಾನಲ್ ಸಪೋರ್ಟ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸ್ವಲ್ಪ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ, ಬೇರೆ ಏನಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಮಾಡೋ ವೀಡಿಯೋಗೆ ಸಪೋರ್ಟಿವ್ ಅನಿಸುತ್ತೆ. ಬನ್ನಿ ಹೋಗೋಣ. ರೆಡಿಯಾಗಿದ್ದಾರೆ. ಹಾಯ್ ಹೇಳಪ್ಪ ಮಧು. ಹಾಯ್ ಪ್ರತೀಕ್. ಹಾಯ್ ಮನು. ಬಿಡಲ್ಸ್ ಮನು ಇದು. ಹಾಯ್. ಬಂದ್ಬಿಟ್ಟಿದ್ಯಾ? ಲೇಟ್ ಆಗಾಯ್ತು. ಯಾಕೆ? ಫೋನ್ ಎತ್ತಲಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾ ಮ್ಯಾಟ್ರ್? ತರಳುಬಾಳು ಹುಣ್ಣಿಮೆ. ಹೌದಾ? ಫೈನಲಿ ವಿ ಆರ್ ಗೋಯಿಂಗ್ ಟು ತರಳುಬಾಳು ಹುಣ್ಣಿಮೆ 2025 ಲಾಸ್ಟ್ ಡೇ. ಇದೀವಿ ಅಣ್ಣ. ಇದು ಭರಮಸಾಗರ ಎಷ್ಟು ಕಿಲೋಮೀಟರ್ ಐತೆ ಅಣ್ಣ? 26. ಓಕೆ ಓಕೆ. ಇಲ್ಲಿ ನೋಡ್ರಿ, ಇಲ್ಲಿ ಗೈಸ್ ಎಷ್ಟು ಜನ ಇದಾರೆಲ್ಲ ತರಳುಬಾಳು ಹುಣ್ಣಿಮೆ ಬರೋರು. ಎಲ್ಲ ಕುಂತ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲೆಲ್ಲ ಫುಲ್ ಕ್ರೌಡ್ ಐತಿ. ಈಗ ಎಂಟ್ರೆನ್ಸ್ ಬಂದಿದೆ, ಒಳಗಡೆ ಹೋಗ್ಬೇಕು. ಫುಲ್ ರಶ್ ಇದೆ. ಗಾಡಿ ಬಂತಲೇ 30ರಿಂದ ವಾಪಸ್ ಹೊಂಟಿದ್ದಾರೆ ಗಾಯ್ಸ್ ಎಲ್ಲ. ಯಾರು ಮುಂದೆ ಹೋಗ್ತಾನೆ ಇಲ್ವಾ? ಹೋಗ್ತಿದ್ರೆ ಜಾತ್ರೆ ವಿಶೇಷ ಅಂತ ಹಾಕಿಲ್ಲ ಅಂದ್ರೂ ಕೂಡ 1.8 ಕಿಲೋಮೀಟರ್ಸ್ ಇದೆ. ಕಣಕಣದಲ್ಲೂ ಕೇಸರಿ ವಿಮಾಲ್. ಎರಡಕ್ಕೂ ಬಂದೆ. ಗಾಡಿ ಎಲ್ಲಿ ಬಿಟ್ಟು ಹೋಗ್ಬೇಕೀಗ? ಅಣ್ಣ ಏನಣ್ಣ, ಯಾವ ಊರಣ್ಣ ನಿಮ್ದು? ನಮ್ದು ಹೊನ್ನಾಳಿ ಅಣ್ಣ. ಇದು ಮಹೋತ್ಸವ ನಡೀತತ್ತಲ್ಲ, ಉತ್ಸವ ಯಾಕೆ ನಡೀತತ್ತಣ್ಣ ಇದು? ಅಣ್ಣ ಇದು ಸಿರಿಗೇರಿ ಮಹೋತ್ಸವ ಅಂದ್ರಣ್ಣ ವರ್ಷಕ್ಕೊಂದ್ಸತಿ 4 ಜನಕ್ಕೆ ಒಳ್ಳೇದಾಗ್ಲಿ, 4 ಜನಕ್ಕೆ ಒಂಥರ ಲೆಕ್ಕಾಚಾರದಾಗೆ ಅಂದ್ರಣ್ಣ ಹ್ಞೂ ಅಣ್ಣ, ಒಳ್ಳೆ ಸಂದೇಶ ತಿಳ್ಸೋಕ್ಕೋಸ್ಕರನೇ ಈ ಸಮಾವೇಶ ಆಗದಣ್ಣ. ಹ್ಞೂ ಅಣ್ಣ. ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತೀನಿ ಅಣ್ಣ, ಅದಕ್ಕೆ ಇದ್ರದ್ದು ಏನು ಮಹತ್ವ ಅಂತಂದು ಕೇಳಕ್ಕೆ ನಿಮಗೆ ಮಾಡಿದೆ. ಹೆಂಗ್ ಗೊತ್ತೇಣ, ಹ್ಞೂ ಅಣ್ಣ. ಸತ್ಯ, ನಿಷ್ಠೆ, ನ್ಯಾಯ, ಧರ್ಮ ಹೌದಣ್ಣ ಏನೈತಲ್ಲ ಹ್ಞೂ ಅಣ್ಣ, ಅದನ್ನ ಜನರಿಗೆ ಸಾರಿಸ್ಬೇಕು ಅನ್ನೋದೊಂದು ಏನು ಗುರಿ ಐತಲ್ಲ ನಮ್ಮ ಸ್ವಾಮಿಯರ್ದು, ಹ್ಞೂ ಅಣ್ಣ. ಅದನ್ನ ತಿಳ್ಸೋಕ್ಕೋಸ್ಕರ ಇವರು ಈ ತರ ವರ್ಷಕ್ಕೊಂದ್ಸತಿ ಕಾರ್ಯಕ್ರಮ ಮಾಡ್ಕೊಂಡು ಇದು ಮಾಡ್ತಾರಣ್ಣ. ಹೌದಣ್ಣ. ಏನಿಲ್ಲ ಅಲ್ಲಣ್ಣ, ಸ್ವಾಮಿಯರ ಹೆಸರು ಅಣ್ಣ? ಸ್ವಾಮಿಯರ ಹೆಸರು ಮೂರ್ತಿ ಶಿವಾಚಾರ್ಯ ಹ್ಞೂ ಅಣ್ಣ. ಸ್ವಾಮಿಯರಣ್ಣ. ಹೌದಣ್ಣ. ನಿಮ್ದು ಯಾವ ಊರಣ್ಣ? ನಮ್ದಣ್ಣ ಕೋಟೆಮುಲ್ಲ. ನಿಮ್ಮ ಹೆಸರಣ್ಣ? ಹೊನ್ನಾಳಿ ತಾಲೂಕು. ನಿಮ್ಮ ಹೆಸರು? ಮಂಜುನಾಥ್. ಥ್ಯಾಂಕ್ಸ್ ಅಣ್ಣ. ಆಯ್ತು, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ನಿಮ್ದಣ್ಣ ಹೆಸರು ಅಣ್ಣ ಗೊತ್ತಲ್ಲ ಅಣ್ಣ, ನಮ್ಮದು ವಿನಯ್ ಅಂತ. ಹಾಂ ಅಣ್ಣ, ದಾವಣಗೆರೆ. ನನಗೆ ಒಂದೇ ಒಂದು ಹೆಲ್ಪ್ ಆಗಬೇಕು. ಏನು ಹೇಳ್ರಿ? ಅಲ್ಲಣ್ಣ, ನಾನು ಲಾಗ್ ಮಾಡಕತ್ತೀನಿ. ಏನು ಗೊತ್ತಾ, ಇದ್ರದ್ದು ಉತ್ಸವದ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕಿತ್ತು, ಅದಕ್ಕೆ ಕೇಳಕತ್ತೀನಿ. ಇದ್ರ ಬಗ್ಗೆ ನಿಮಗೇನು ಗೊತ್ತು? ನೀವು ಐತಲ್ಲ ಕುಡ್ದು ಹಿಂಗೆ ಆರಾಮ ಮಕ್ಕಂದ್ರೆ ಏನು ಅಂತ ನಿಮಗೆ ಏನು ಗೊತ್ತೈತೆ ಅದನ್ನೇ ಹೇಳ್ರಿ ಅಷ್ಟೇ. ನಾವು ಸಣ್ಣ ಹುಡ್ರು. ನಮಗೆ ಮಣ್ಕಲ್ ನಾವು ಅಲ್ಲಿ ಹೋಗಿ ಬರೋಕ್ಕಾಗೋದಿಲ್ಲ ಅಲ್ರಿ ಅಣ್ಣ, ನಿಮಗೆ ಗೊತ್ತಿರೋ ಬಗ್ಗೆ ಹೇಳ್ರಿ. ಹುಣ್ಣಿಮೆ ಮತ್ತೆ ಬೇಕಂತಲೇ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ಚೆನ್ನಾಗಿ ನಮ್ಮ ಜನ, ನಮ್ಮ ಒಂದು ಇದು ಸಂಸ್ಕೃತಿ
ನಮ್ಮ ತರಳುಬಾಳು ಅಂತಂತ ಅಲ್ಲಣ್ಣ ಇದ್ರದ್ದು ಮಹತ್ವ ಅಂತ ಹೇಳ್ರಿ, ಏನು ಹೇಳ್ರಿ, ಏನು ಹೇಳು, ಇದೇನು ಕಾರ್ಯಕ್ರಮ ಹಮ್ಮಿಕೊಂತಾರೆ ಎದಕ್ಕೆ? ಇದು ವರ್ಷಕ್ಕೊಂದ್ಸರಿ ನಮ್ಮ ಜನ ಒಂದು ನಮ್ಮ ಹಿಂದೂ ಜನಗಳಿಗೆ, ನಮ್ಮ ಲಿಂಗಾಂಗತ ಜನಗಳಿಗೆ ಒಂದು ಅರಿವು ಮೂಡಿಸೋಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಒಂದು ಹೇಳಕ್ಕೆ ನಾನು ಅಪೇಕ್ಷೆ ಪಡ್ತೀನಿ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಆಯಿತು, ಡಿಸ್ಟರ್ಬ್ ಮಾಡಿದ್ರೆ ಸಾರಿ. ಬಂದ್ವಿ, ಈಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಪ್ರತೀಕ್, ಮಧು, ಅಲ್ಲಿದೆ ಮಂಟಪ. ಇದ್ರ ಬಗ್ಗೆ ನಾನೇನು ಹೇಳೋದು ಎಲ್ಲ ಜನ ಹತ್ರ ಕೇಳಿಸ್ತೀನಿ ಇವತ್ತು. ಎಲ್ಲ ಫುಲ್ ರಶ್. ಹಿಂಗೆಲ್ಲ ನಿಂತ್ಕೊಂಡು ಕೇಳಾಕತ್ತಾರ ಪ್ರವಚನಗಳನ್ನ. ಸ್ವಾಮಿ ಅರ್ದು ಬೊಮ್ಮಾಯಿ ಬಂದಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳ ಬೊಮ್ಮಾಯಿಗಳಿಗೆ ಮುಂದೋಗಿ ಮಾಡ್ತೀವಪ್ಪ ವಿಶಾಲು. ಎಸ್ ಓಕೆ ಹೋಗಂಬರ್ರಿ, ಅಲ್ಲಿ ಹೋಗ್ಬರ್ರಿ, ಅಲ್ಲಿ ಹೋಗ್ತು ಅಲ್ಲಿ ಮುಖ್ಯಮಂತ್ರಿ ಎಲ್ಲ ಬಂದಿದ್ದಾರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇಲ್ಲ ಗೈಸ್, ಅಲ್ಲೆಲ್ಲ ಒಳಗೆ ಹೋಗೋಕ್ಕಾಗಲ್ಲ ಅಂತೇಳಿ ಮತ್ತೆ ಪಾಪ ಇಲ್ಲಿಂದನೇ ನೋಡಕತ್ತಾರೆ. ಬಸವರಾಜ್ ಬೊಮ್ಮಾಯಿ ಬಂದಿದ್ದಾರೆ. ಎಲ್ಲರೂ ಎದ್ನೋ ಬಿದ್ನೋ ಅಂತ ಓಡ್ತಾ ಇದ್ದಾರೆ. ನಮ್ಮ ಪರಂಪರೆ, ಸಂಸ್ಕೃತಿ, ಸಂಸ್ಕಾರದ ಜೊತೆಗೆ ಹುಡುಕ್ಬೇಕು ಮನೆಗೆ. ಹೌದಾ? ಹೌದೌದು, ಎಲ್ಲೋದ ಮನು ಮನುಗಾಗಿ ಸರ್ಚಿ. ಮನೋಜ್ ತಳಬಣ್ಣೆ ಹುಣ್ಣಿಮೆಯಲ್ಲಿ ಗೈಸ್ ಮನು ಎಲ್ಲ ಮಿಸ್ಸಿಂಗ್. ಎಲ್ಲಿ ನಿಂತಿದ್ಯಪ್ಪ ಮನು? ಎಲ್ಲಿ ನಿಂತೀಯ? ನಾಚ್ಕೊಂಡೆ, ಕ್ಯಾಮ್ರಾಯಿಂದ ದೂರ ನಿಂತೀಯಲ್ಲ. ಫೈಂಡಿಂಗ್ ಮನು ನಾಚ್ಕೊಳ್ತಾವಲ್ಲೇ, ಕಳೆದೋಗಿರೋದ ತೋರಿಸಿದ್ರೆ. ನಮ್ಮ ರಾಜಕಾರಣಿಗಳು ಕೂಡ ಆಧುನಿಕ ಹೆಜ್ಜೆಗಳನ್ನ ನಮಗೆ ಬಳಕೆ ಮಾಡೋದಕ್ಕೆ ಸ್ವಲ್ಪ ಇನ್ನೊಂದು ಮಾಡ್ತೀವಿ ನಾವು. ಆದರೆ ಅದನ್ನ ತಿಳ್ಕೊಳ್ಳುವಂತ ಒಬ್ಬ ವಿದ್ಯಾರ್ಥಿಯಲ್ಲಿರುವಂತ ಆಸಕ್ತಿ, ಒಬ್ಬ ಪ್ರೊಡಕ್ಟರಲ್ಲಿ ಅದನ್ನು ಸಾಧನೆ ಮಾಡಬೇಕನ್ನುವಂತ ಒಂದು ಸಂಕಲ್ಪವನ್ನು ಮಾಡಿ ನಿಮ್ಮೆಲ್ಲರ ಭಾವನೆಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಅದನ್ನು ಮಾಡಿಸಿರುವಂಥ ಕೆಲಸ ಪರಮ ಪೂಜ್ಯರು ಮಾಡಿದರು. ಈ ಭಾಗದಲ್ಲಿ ಚನ್ನಗಿರಿ ತಾಲೂಕಿನ ಕೆರೆಗಳಿರ್ಬೋದು, ರಾಜನಹಳ್ಳಿಯ ಕೆರೆಗಳಿರ್ಬೋದು, ಜಗಳೂರು ಭಾಗದಲ್ಲಿ ಇರುವಂಥ ಕೆರೆಗಳಿರ್ಬೋದು, ಭರಮಸಾಗರ ಕೆರೆಗಳಿರ್ಬೋದು, ಇವುಗಳು ತುಂಬಿಸುವಂಥದ್ದು ಭಗೀರಥ ಸಾಹಸ. ಅಷ್ಟು ಸುಲಭ ಅಲ್ಲ. ಆದರೆ ಗುರುಗಳು ಭಗೀರಥ ಸಾಹಸಕ್ಕೆ ಅವರು ಕೈ ಹಾಕೋದು, ಸಣ್ಣ ಪುಟ್ಟಕ್ಕೆ ಹಾಕೋದಿಲ್ಲ. ಯಾವುದು ಜಗತ್ತಾಗೋದಿಲ್ಲ ಅಂತಾರೋ, ಯಾವುದು ಸರ್ಕಾರ ಆಗೋದಿಲ್ಲ ಅಂತಾರೋ, ಯಾವ್ದು ಸಮಾಜ ಆಗೋದಿಲ್ಲ ಅಂತಾರೋ ಅದನ್ನು ಮಾಡಿ ತೋರಿಸಿರುವಂಥದ್ದು. ಪವಾಡ ಅಂದರೆ ಏನು? ಪವಾಡ ಅಂತಂದ್ರೆ ಚೂಮಂತರಲ್ಲ. ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ತೋರಿಸೋದೇ ಪವಾಡ. ಅದನ್ನು ನಮ್ಮ ಪರಮ ಪೂಜ್ಯರು ಕೆರೆ ತುಂಬಿಸುವಂಥ ಯೋಜನೆ, ಸಾಗರ ಮತ್ತು ಜಗಳೂರು ಕೆರೆ ಯೋಜನೆ ಮಾಧುಸ್ವಾಮಿ ಅವರಲ್ಲಿ ಇದ್ದಾರೆ. ಅವ್ರು ಸಣ್ಣ ನೀರಾವರಿ ಸಚಿವರು ಇದ್ರು. ನಾನು ಹೋಮ್ ಮಿನಿಸ್ಟರ್ ಇದ್ದೆ. ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಪರಮ ಪೂಜ್ಯರು ಹೇಳಿದ್ರು ಮಾಡಬೇಕು ಅಂತ. ನಮ್ಮ ಯಡಿಯೂರಪ್ಪಾಜಿಯವರು ಪರಮ ಪೂಜ್ಯರು ಎಲ್ಲರೂ ವೇದ ವಾಕ್ಯ ಅದನ್ನ ಮೀಟಿಂಗ್ ನಲ್ಲಿ ಇಟ್ಟು ನಾವು ಪಾಸ್ ಮಾಡಿದ್ವಿ. ಮತ್ತೆ ಯಾವ್ದಾದ್ರು ಬೇರೆ ಯಾವ್ದಾದ್ರು ಗುರುಗಳಾಗಿದ್ರೆ ಬಹಳ ಸಂತೋಷ ಪಟ್ಬಿಡ್ತಿದ್ರು. ಆಯ್ತು ನಮ್ದು. ಅವ್ರು ಹಂಗಲ್ಲ, ಅದನ್ನ ಒಂದೊಂದು ಅಕ್ಷರವನ್ನು ಓದಿ ನಮಗೆ ಮತ್ತು
ವೈರಲ್ ಅಲ್ಲ ಹೇಳಿದ್ರು ನಿಮ್ದು ಯಾವ ಚಾನಲ್? ಬ್ಯಾಕ್ ಸ್ಟೇಜಲ್ಲಿ ಇಲ್ಲೆಲ್ಲ ಶೌಚಾಲಯ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಫುಲ್ಲು ಕ್ಲೀನ್ ಇದೆ ನೋಡ್ಬೋದು. ಈ ಕಡೆ ಎಲ್ಲ ಫುಡ್ ಸ್ಟ್ರೀಟು, ಗೈಸ್ ಜೊತೆಗೆಲ್ಲ ಫುಡ್ ಸ್ಟ್ರೀಟಿಗೆ ಹೊಂಟಿದ್ದೀವಿ. ಎಕ್ಸ್ಕ್ಯೂಸ್ ಮೀ ಸರ್, ಸರ್ ಇದೇನು ಮಾಡ್ತಿರೋದು? ಏನು ನಡೆಸ್ತಿರೋದು ಇಲ್ಲಿ? ಇದು ಅಗ್ರಿಕಲ್ಚರ್. ಅದೇ ಸರ್, ಅದೇನು ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಯೂಟ್ಯೂಬ್ ಚಾನಲ್ ಮಾಡ್ತಿದ್ವಿ. ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಹಾಂ ಗೌರ್ಮೆಂಟ್ ಸಬ್ಸಿಡಿಗೆ ಹಾಂ ನಾವು ಕೊಡ್ತಾ ಇರೋದು. ಓಕೆ. ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತೆ. ಅಂದರೆ ಸಬ್ಸಿಡಿ ಎಷ್ಟು ಬರುತ್ತೆ? ಸಬ್ಸಿಡಿ ನಾವು ಸಬ್ಸಿಡಿಗೆ 67,500 ರೂಪಾಯಿ ತುಂಬಿದರೆ ಉಳಿದಿದ್ದು ಗೌರ್ಮೆಂಟಿಂದ ಕೊಡುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ನಮಸ್ತೆ ಅಂಕಲ್. ನಮಸ್ತೆ. ಪರಿಚಯನಾ? ಹಾಂ, ಥ್ಯಾಂಕ್ಸ್. ಕಲ್ಲಂಗಡಿ 500 ರೂಪಾಯಿ ಕಲ್ಲಂಗಡಿ ಇಲ್ಲಿದೆ ನೋಡಿ. ಇಲ್ಲಿಂದ ತೊಗೊಂಬಂದಿದ್ದ ಹಣ್ಣ 500 ರೂಪಾಯಿ ಕಲ್ಲಂಗಡಿ ಹಣ್ಣು. ಏನ್ರಿ ವಿಜಿಲ್ ಬಾಮವ, ಯಾವ ಬೇಬಿ ಇಲ್ಲ ಅಂದ್ರೆ ಗೋಬಿ ತಿನ್ನೋನ್ ಮಾವ. ಹೌದೌದು, ಬೇಬಿ ಅಂತ ನೋಡಂಗಿಲ್ಲ, ಗೋಬಿ ತಿನ್ನೋದು. ಹೆಂಗೆ ಜಿಲೇಬಿ? ಮಸ್ತಾಗಿದೆ. ಏ ಅಲ್ಲಣ್ಣ, ನೀನೇ ಹೇಳ್ದಲ್ಲಣ್ಣ, ತಳಬಳ್ಳಿ ಉಳ್ಳಿಬಿ ಎಲ್ಲ ನಡೆಸ್ತಾರೆ ನಿಮ್ದೇ ಅಲ್ಲ. ನಮ್ಮ ಸಮಾಜದ ಅಣ್ಣ ನಾವು ಅದೇ ಸಂಬಂಧ ಹೇಳು. ನಮ್ಮ ಸಮಾಜದ ಹೇಳು, ನೀನು ನಮ್ಮನ ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳು, ಕ್ಲೀನಾಗಿ ಹೇಳು. ಬಗ್ಗೆ ಇವತ್ತೇ ಫಸ್ಟ್ ಕಣ ನಾನು ಮಾತಾಡ್ತಿರೋದು. ಏ ಪರವಾಗಿಲ್ಲ ಅಣ್ಣ, ನೀನು ನಾಚಿಕೆಬೇಡ, ನೀ ಕ್ಯಾಮ್ರಾ ನೋಡ್ಬೇಡಪ್ಪ, ನನ್ನ ಜೊತೆ ಮಾತಾಡು. ಹೆಸರು? ಸದ್ಯೋಜಾತಯ. ಓಕೆ ಸರ್, ಇದೇನಿದೆ ಆ್ಯಕ್ಚುಲಿ? AAC ಬ್ಲಾಕ್ಸ್ ಅಂತ. ಓಕೆ. ಏರೋನಾಟಿಕ್ ಕಾಟನ್ ಸಿಮೆಂಟ್ ಕಾಂಕ್ರೀಟ್ ಬ್ರಿಕ್ಸ್ ಅಂತೀವಿ. ಓಕೆ. ಮನೆ ಕಟ್ಟೋದಕ್ಕೆ ವೇಟ್ಲೆಸ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಇದು ಅನುಕೂಲ ಆಗುತ್ತೆ ನಿಮಗೆ. ಸಿಮೆಂಟು, ಎಮ್ಸ್ಯಾಂಡು ಸೇವ್ ನಂಬರ್ ತೋರಿಸಿ. ಬಿಲ್ಡಿಂಗು ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಬೇಗ ವರ್ಕ್ ಆಗುತ್ತೆ. ಅದರಿಂದ ಈ ಬ್ಲಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ದೀರಿ, ಯಾರಿಗಾರು ಅನುಕೂಲ ಆಗಲಿ ಅಂತಂದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ವಾ ನಿಮ್ಮದು? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಡ್ತೀರಾ? ಹಳಬಳ್ಳಿ ಹೆಬ್ಬಾಳ್ ಟೋಲ್ ಹತ್ರ ಇದೆ. ಹಾಂ ಸೆಂಡು ಹಾಂ 20 ವೇಸೇಜಲ್ಲಿ ಹಾಂ 40 ಹಾಂ ಪೀಸೆಂಡ್ ಬಂದ್ಬಿಟ್ಟು ಪ್ಲಾಸ್ಟಿಕ್ಗೆ ಕ್ವಾಲಿಟಿ ಕ್ವಾಲಿಟಿ 4 ಇಂದ 5 ಕ್ವಾರಿಗಳಿದ್ದಾವೆ. ಹಾಂ. ಈ ರೀತಿ ಮೆಟೀರಿಯಲ್ ಯಾರು ಕೊಡೋದು. ತಮ್ಮ ಹೆಸರು? ರೇಟ್ ಕೂಡ ಹೆಸರು ಬಂದ್ಬಿಟ್ಟು ಪ್ರೈವೇಟ್. ಸರ್ ಎಲ್ಲಿದೆ ಅಂದರೆ ಅಡ್ರೆಸ್ ಇನ್ನೊಂದು ಸಮಯ ಹೇಳಿ. ಸರ್ ಇಲ್ಲಿ ಹೆಬ್ಬಾಳ್ ಟೋಲ್ ಹತ್ರ. ನಂಬರ್ ಒಂದು ಸರಿ, ಕಾಂಟ್ಯಾಕ್ಟ್ ನಂಬರ್ ಒಂದು ಸರಿ ಹೇಳಿ. ಓಕೆ, 890 ಹಾಂ 47 ಹಾಂ 81 ಹಾಂ 607. ಥ್ಯಾಂಕ್ ಯು ಸರ್. ಎಲ್ಲರೂ ಫುಲ್ಲು ರಶ್ ಆಗಿದ್ದಾರೆ. ನಾವು ಫ್ರೆಶ್ ಆಗಿ ಬಂದ್ರೆ ನಾವು ರೈಸಲ್ಲಿ ಫ್ರೆಶ್ ಆಗಿ ಬಂದಿದ್ದೀವಿ. ಹೋಟೆಲ್ ಅಂತಪ್ಪ ಅದು. ಹೌದಾ? ಮತ್ತೆ ಏನಿಲ್ಲ ಅಂದ್ಯಾ, ಮತ್ತೆ ಹಿಟ್ಟೈತಿ, ಎಣ್ಣೆ ಐತಿ, ಒಲಿ ಮಚ್ಚಿ, ಆ ಮೆಣಸಿನ್ಕಾಯಿ ಇದಾವೆ, ಯಾಕೆ ಕೊಡಲ್ಲ? ಫೋಟೋ ಎಲ್ಲ ವಿಡಿಯೋ ಮಾಡ್ತಾರೆ ತಗೋಣ, ವಿಡಿಯೋ ಲಾಕ್ ಮಾಡೈತೆ ತಗ, ಹಂಗ್ಯಾಕೆ ಮಾಡೈತಿ ಎಲ್ಲ ನಮ್ಮರ. ನೀನೇನು ಯೂಟ್ಯೂಬ್ ಬಿಡ್ತೀವಿ ಅಷ್ಟೇ, ನೋ ಪ್ರಾಬ್ಲಮ್. ನೀವೇನು ಏ ಬೇಡ, ನೀನು ನಮ್ಮ ದಾವಣಿ ಇರೋದು ಮಾಡಿ ಆಯ್ತು ಬೇಡ. ಏನು ಸರ್ ಊಟ ಇಲ್ಲಿ ಪ್ರಸನ್ನಾಗಿ ಇಷ್ಟ ಮಾಡ್ಬೇಕಿತ್ತು ಸರ್, ಇವರು ಎಲ್ಲ ಬಂದಿರೋ ಭಕ್ತಾದಿಗಳಿಗೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಇಷ್ಟೇ ವಿಡಿಯೋ ತೋರ್ಸೋಕ್ಕಾಗಿದೆ, ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ತಳಬಳ್ಳಿ ಹುಣ್ಣಿಮೆನ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಿ. ಓಕೆ, ಬಾಯ್.